ನೀನಿವತ್ತು ನಿನ್ನನ್ನು ಒಂಟಿ ಅಂತ ಅಂದ್ಕೊಂಡಿದ್ಯಾ? ನೀನು ಸ್ಟ್ರಾಂಗ್ ಅಲ್ಲ ಅಂತ ಅನ್ಕೋತಿದ್ಯಾ ಅಲ್ವಾ? ನಿನ್ನ ಜೀವನ ನಿಂತೋಗಿದೆ ಅಂತ ಫೀಲ್ ಆಗ್ತಿದೆಯಾ? ನಾನು ಹೇಳ್ತೀನಿ, ನೀನು ನಿಂತಿಲ್ಲ. ನೀನು ಇನ್ನೂ ಶುರುವಾಗ್ತಾ ಇದೆಯಾ. ನಮ್ಮಲ್ಲಿ ಬಹಳ ಜನಕ್ಕೆ ಒಂದು ಕಾಮನ್ ಸ್ಟೋರಿ ಇದೆ. ಯಾರಾದರೂ ನಮ್ಮ ಜೊತೆ ಇರ್ತಾರೆ ಅಂತ ಅಂದ್ಕೊಂಡ್ರೆ ಒಬ್ಬೊಬ್ಬರಾಗಿ ದೂರ ಹೋಗ್ತಾರೆ. ನಾವು ಸೈಲೆಂಟಾಗಿ ಸಫರ್ ಆಗ್ತೀವಿ, ಸ್ಮೈಲ್ ಮಾಡಿಕೊಂಡು ಬದುಕ್ತಾ ಇರ್ತೀವಿ. ಆದರೆ ನಮ್ಮ ಮನಸ್ಸೊಳಗಡೆ ಯುದ್ಧನೇ ನಡೀತಾ ಇರುತ್ತೆ. ನೀನು ಈ ಫೀಲಿಂಗ್ಸ್ನ ಅನುಭವಿಸಿದ್ಯಾ? ಹೌದು ಅಂತ ಆದರೆ ನೀನು ಅಲೋನ್ ಅಲ್ಲ. ನಿಜ ಹೇಳ್ತೀನಿ, ನಮ್ಮ ಬದುಕಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ. ಪೇರೆಂಟ್ಸ್ ಕೂಡ, ಫ್ರೆಂಡ್ಸ್ ಕೂಡ, ಲವ್ ಪಾರ್ಟ್ನರ್ ಕೂಡ. ಪರ್ಮನೆಂಟ್ ಆಗಿರೋದು ಒನ್ ಥಿಂಗ್, ನೀನು ನಿನ್ನನ್ನು ಬಿಟ್ಟು ಎಲ್ರಿಗೂ ಇಂಪಾರ್ಟೆನ್ಸ್ನ ಕೊಡ್ತಾ ಹೋದರೆ ಒಂದು ದಿನ ನೀನು ನಿನ್ನನ್ನೇ ಕಳ್ಕೊಬೇಕಾಗತ್ತೆ. ಒಂದು ದಿನ ನಾನು ಅರ್ಥ ಮಾಡಿಕೊಂಡೆ, ನನ್ನನ್ನು ಸೇವ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ, ನಾನೇ ನನ್ನ ಹೀರೋ ಆಗಬೇಕು ಅಂತ. ಆ ದಿನದಿಂದ ನಾನು ನನ್ನನ್ನೇ ಕೇಳಿಕೊಂಡೆ, ನನ್ನ ಜೀವನನ ಯಾಕೆ ಗಿವ್ ಅಪ್ ಮಾಡಬೇಕು? ನನ್ನ ಕತೆ ಇಲ್ಲಿಗೆ ಎಂಡ್ ಆಗಬೇಕಾ ಅಂತ. ಇಲ್ಲ, ಇದು ಎಂಡ್ ಅಲ್ಲ, ಇದು ಇಂಟರ್ವಲ್. ನೀನು ವೀಕ್ ಅಲ್ಲ, ನೀನು ಸೆನ್ಸಿಟಿವ್. ನೀನು ಸೆನ್ಸಿಟಿವ್ ಇದೆಯಾ ಅಂತ ಹೇಳಿ ಸೆನ್ಸಿಟಿವ್ ಆಗಿರೋದು ಕೂಡ ನಿನ್ನ ವೀಕ್ನೆಸ್ ಅಂತ ಅಲ್ಲ, ಅದು ಸ್ಟ್ರೆಂತ್. ನೀನಿವತ್ತು ಬಿದ್ದಿದೆಯಾ ಅಂದರೆ ಅದು ನೀನು ಫೈಟ್ ಮಾಡಿದ್ಯಾ ಅಂತಲೇ ಅರ್ಥ. ಎಲ್ಲರೂ ಕೂಡ ಬಿದ್ದವ್ರೆ, ಆದರೆ ಕೆಲವರು ಮಾತ್ರ ಮತ್ತೆ ಎದ್ದೇಳ್ತಾರೆ. ಇವತ್ತಿಂದ 3 ಸಿಂಪಲ್ ರೂಲ್ಸ್ನ ಫಾಲೋ ಮಾಡು. ಯಾರೋ ಕಾಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀನು ವರ್ತ್ಲೆಸ್ ಅಲ್ಲ. ಯಾರೂ ನಿನ್ನ ಜೊತೆ ಇಲ್ಲ ಅಂತ ಅಂದರೆ ನೀನು ಅನ್ಲವಬಲ್ ಅಂತ ಅಲ್ಲ. ನೀನು ಒಂಟಿಯಾಗಿದೆಯಾ ಅಂತ ಹೇಳಿದ್ರೆ ನೀನು ಫಿನಿಷಡ್ ಅಂತ ಅಲ್ಲ. ನೆನ್ಪಿಟ್ಕೊಳ್ಳೋನಲ್ಲ. ಪ್ರತಿದಿನ ಒಂದು ಪ್ರಶ್ನೆ ಕೇಳ್ಕೊಂಡು ನಿನ್ನನ್ನು ನೀನೇ, ಇವತ್ತು ನಾನು ನನ್ನ ಫ್ಯೂಚರ್ಗೋಸ್ಕರ ಏನು ಮಾಡಿದೆ ಅಂತ. ಸಣ್ಣ ಸ್ಟೆಪ್ ಆದರೂ ಕೂಡ ಸಾಕು. ನಿನ್ನ ಸ್ಟೋರಿನ ಯಾರಿಗೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನೂ ಇಲ್ಲ. ನಿನ್ನ ಸೈಲೆನ್ಸ್ ಒಂದಿನ ರೋರ್ ಆಗುತ್ತೆ. ಇವತ್ತು ನೀನು ಕಣ್ಣೀರಲ್ಲಿ ಮಲಗಿದ್ರೆ ಒಂದಿನ ಅದೇ ಕಣ್ಣಿಂದ ಕಾನ್ಫಿಡೆನ್ಸ್ ಬೀಳುತ್ತೆ. ನಂಬು, ನೀನು ಬ್ರೇಕ್ ಆಗಿಲ್ಲ, ನೀನು ಬಿಲ್ಡ್ ಆಗ್ತಾ ಇದೆಯಾ. ಈ ವಿಡಿಯೋ ನಿನಗೆ ಸ್ವಲ್ಪ ಆದರೂ ಟಚ್ ಆಗಿದ್ರೆ ಕಮೆಂಟ್ ಮಾಡು, ನಾನು ಬಿಡಲ್ಲ ಅಂತ. ನೀನು ಒಂಟಿಯಲ್ಲ ಅನ್ನೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡು. ನಾವು ಟುಗೆದರ್ ಹೀಲ್ ಆಗೋಣ, ಟುಗೆದರ್ ಸ್ಟ್ರಾಂಗ್ ಆಗೋಣ. ಬಿಕಾಸ್ ನಮ್ಮ ಕತೆ ಇನ್ನೂ ಮುಗ್ದಿಲ್ಲ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರೆಯಬೇಡ.